ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದಂತ ಅಮೆರಿಕದ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ವಾಷಿಂಗ್ಟನ್ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಹೋಮ್ ಸ್ಟೇನಲ್ಲಿ ಮತ್ತು ಬರಿಸೋ ಪಾನೀಯ ಕೊಟ್ಟು ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಅಮೆರಿಕದ ಮಹಿಳೆಯ ಮೇಲೆ ಅತ್ಯಾಚಾರ ಕೇಸಲ್ಲಿ ಇಬ್ಬರನ್ನು ಬಂಧಿಸಿದ್ದಾರೆ ಕೊಡಗಿನ ಪೊಲೀಸರು. ಅತ್ಯಾಚಾರದ ಆರೋಪದ ಮೇಲೆ ಜಾರ್ಖಂಡ್ ಮೂಲದ ವ್ಯಕ್ತಿಯೊಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ಅಮೆರಿಕದ ಮಹಿಳೆಯ ಬಳಿ ದೂರು ಕೊಡಬಾರದು ಅಂತ ಹೋಮ್ ಸ್ಟೇ ಮಾಲೀಕ ಹೇಳಿಕೊಂಡಿದ್ದಂತೆ ಅಥವಾ ತಡೆಯುವಂತ ಪ್ರಯತ್ನವನ್ನು ಮಾಡಿದಂತೆ ಆ ಹೋಮ್ ಸ್ಟೇ ಮಾಲೀಕರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ವಾರದ ಹಿಂದೆ ಕೊಡಗಿನ ಹೋಮ್ ಸ್ಟೇ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು. ದೂರು ಕೊಡದಂತೆ ಅಮೆರಿಕದ ಮಹಿಳೆಗೆ ಒತ್ತಡವನ್ನು ಹಾಕಿ 3 ದಿನ ಕೂಡಿ ಹಾಕಿದ್ದ ಹೋಮ್ ಸ್ಟೇಯ ಮಾಲೀಕ. ಮಹಿಳೆಯ ಮೊಬೈಲ್ ಕಿತ್ಕೊಂಡು ಯಾರಿಗೂ ಮಾಹಿತಿ ಕೊಡದಂತೆ ಬೆದರಿಕೆಯೊಡ್ಡಿದ್ದ ಹೋಮ್ ಸ್ಟೇ ಮಾಲೀಕ. ಸದ್ಯ ಹೋಮ್ ಸ್ಟೇ ಮಾಲೀಕ ಮತ್ತು ಅತ್ಯಾಚಾರ ಎಸಗಿದಂತ ವ್ಯಕ್ತಿ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜೈಲಿಗೆ ಕಳಿಸಲಾಗಿದೆ. ಮೇ 3ರವರೆಗೆ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಇನ್ನು ಘಟನೆ ನಡೆದು 3 ದಿನಗಳ ಬಳಿಕ ಮೈಸೂರಿಗೆ ಬಂದಿದ್ರು ಮಹಿಳೆ. ಅಮೆರಿಕದ ಅಧಿಕಾರಿಗಳನ್ನ ಸಂಪರ್ಕಿಸಿ ಘಟನೆ ಬಗ್ಗೆ ತಿಳಿಸಿದ್ರು. ಭಾರತದ ಅಮೆರಿಕನ್ ರಾಯಭಾರ ಕಚೇರಿಯಿಂದ ಕರ್ನಾಟಕ ಪೊಲೀಸರಿಗೆ ಮಾಹಿತಿ ಕೊಡಲಾಗಿತ್ತು. ಅಮೆರಿಕದ ರಾಯಭಾರ ಕಚೇರಿ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಕೇಸು ದಾಖಲಿಸಿದ್ದಾರೆ ಕೊಡಗು ಪೊಲೀಸರು. ಅಮೆರಿಕದ ಮಹಿಳೆ ವಾಷಿಂಗ್ಟನ್ನವರು ಕೊಡಗು ಜಿಲ್ಲೆಗೆ ಪ್ರವಾಸಕ್ಕೆ ಅಂತ ಬಂದಿದ್ರು. ಹೋಮ್ ಸ್ಟೇ ಒಂದರಲ್ಲಿ ಸ್ಟೇ ಆಗಿದ್ರು. ಅವರಿಗೆ ಮತ್ತು ಬರೋ ಔಷಧಿಯನ್ನ ಕೊಟ್ಟು ಅವರ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಜಾರ್ಖಂಡ್ ಮೂಲದ ವ್ಯಕ್ತಿಯೊಬ್ಬ, ಅಂದ್ರೆ ಹೋಮ್ ಸ್ಟೇಯ ಕೆಲಸಗಾರ. ಹೋಮ್ ಸ್ಟೇ ಮಾಲಕ ಏನು ಮಾಡ್ತಾನೆ ಅಂತಂದ್ರೆ ವಿಚಾರ ಹೊರಗೆ ಬಂದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಅಮೆರಿಕನ್ ಮಹಿಳೆಯನ್ನ ತನ್ನ ಹೋಮ್ ಸ್ಟೇಯಲ್ಲೇ ಕೂಡಿ ಹಾಕಿ ಅವರ ಮೊಬೈಲ್ ಅನ್ನು ಪಡ್ಕೊಂಡು ದೂರು ಕೊಡಬೇಡಿ ಅಂತ ತಡೆಯೋ ಪ್ರಯತ್ನವನ್ನು ಮಾಡಿದ್ದ. ಕೊನೆಗೆ ಹೇಗೋ ಮಹಿಳೆ ತಪ್ಪಿಸಿಕೊಂಡು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿಗೆ ಬಂದು ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿದ್ದಾರೆ, ಅಮೆರಿಕದ ರಾಯಭಾರ ಕಚೇರಿಯನ್ನ. ಭಾರತದಲ್ಲಿನ ಅಮೆರಿಕದ ರಾಯಭಾರ ಕಚೇರಿಯ ಸಿಬ್ಬಂದಿ ಕೊಡಗು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ಕೊಡಗು ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಬಹಳ ಆಘಾತಕಾರಿಯಾಗಿದೆ ಮಾಹಿತಿ. ಕೊಡಗು ಅಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತ ಜಿಲ್ಲೆ, ಅಲ್ಲೇ ಈ ರೀತಿ ಆಗಿದೆ ಅಂತಂದ್ರೆ ಬಹಳ ಆಘಾತಕಾರಿ ವಿಚಾರ ಇದು. ಖಂಡಿತ ರಕ್ಷತ್, ಕೊಡಗು ಅಂತಂತಂದ್ರೆ ಸಹಜವಾಗಿನೇ ಇಡೀ ಭಾರತದಲ್ಲಿ ಒಂದು 10 ಪ್ರಸಿದ್ಧವಾದಂತಹ ಟೂರಿಸ್ಟ್ ಸ್ಪಾಟ್ಗಳಂತ ಅದರಲ್ಲಿ ಇದು ಕೂಡ ಒಂದು ಅನ್ನಂತಹ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಡಗಿಗೆ ಪ್ರವಾಸಿಗರು ಬರ್ತಾರೆ ಅನ್ನೋಂಥದ್ದು. ಅದರಲ್ಲೂ ಕೂಡ ವಿದೇಶಿ ಮತ್ತೆ ಅಂತಾರಾಜ್ಯ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಕೊಡಗಿನ ಪ್ರವಾಸಿ ತಾಣಗಳಿಗೆ ವಿಸಿಟ್ ಕೊಡುವಂಥದ್ದು. ಅದರಲ್ಲಿ ಕೊಡಗಿನ ಹೋಮ್ ಸ್ಟೇಸ್ಗಳು ಮತ್ತೆ ರೆಸಾರ್ಟ್ಸ್ಗಳೇನಿದೆ ಅವುಗಳಲ್ಲಿ ತಂದಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಸೊ ಹೀಗೆ ಇದೇ ತಿಂಗಳ 12ನೇ ತಾರೀಕು ಕೂಡ ಮುಂಚೆ ವಿದೇಶದಿಂದ ಬಂದಂತಹ, ಅದರಲ್ಲೂ ಕೂಡ ಅಮೆರಿಕದ ವಾಷಿಂಗ್ಟನ್ ಮೂಲದಿಂದ ಬಂದಂತಹ ಒಬ್ಬರು ಮಹಿಳೆ ವಿರಾಜಪೇಟೆ ತಾಲೂಕಿನ ಪೊನ್ನಪೇಟೆ ತಾಲೂಕಿನ ಕುಟ್ಟ ಏನಿದೆ ಆ ಕುಟ್ಟ ವ್ಯಾಪ್ತಿಯಲ್ಲಿರುವಂತಹ ಒಂದು ಹೋಮ್ ಸ್ಟೇ ನಲ್ಲಿ ಆಕೆ 12ನೇ ತಾರೀಕು ತಂಗಿದ್ದಾರೆ. ಅವತ್ತು ತಂಗಿದಂತಹ ಸಂದರ್ಭದಲ್ಲಿ ಆ ಮಹಿಳೆಗೆ ಅಲ್ಲಿಯ ಕೆಲಸ ಮಾಡುವಂತಹ ಸಿಬ್ಬಂದಿ ಯಾರಿದ್ದಾರೆ ತಂಪು ಪಾನೀಯವನ್ನ ಕೊಡ್ತಾರೆ. ಆ ತಂಪು ಪಾನೀಯದ ಒಳಗಡೆ ಮತ್ತು ಬರುವಂತಹ ಒಂದು ಯಾವುದೋ ಒಂದು ಔಷಧವನ್ನ ಮಿಕ್ಸ್ ಮಾಡಿ ಆಕೆಗೆ ಕೊಟ್ಟು ಆಕೆ ಮತ್ತು ಬಂದ ನಂತರ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋಂತಹ ಮಾಹಿತಿ ಇರುವಂತದ್ದು. ಅಂದ್ರೆ ಅತ್ಯಾಚಾರ ಆದ್ಮೇಲೆ ಯಾವಾಗ ಆ ಮಹಿಳೆಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೋ ಆ ನಂತರ ಆಕೆ ಎಲ್ಲೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಕೂಡ ಆಕೆಯನ್ನ ತಡೆದಿರೋಂಥದ್ದು ಇರುವಂತಹ ಮಾಹಿತಿ. ಅಂದ್ರೆ 3 ದಿನಗಳ ಕಾಲ ಆಕೆಯನ್ನ ಅದೇ ಹೋಮ್ ಸ್ಟೇ ನಲ್ಲಿ ಕೂಡಿ ಹಾಕಿ ಆಕೆಯ ಫೋನ್ ಅನ್ನು ಕೂಡ ತಮ್ಮ ಹ್ಯಾಂಡ್ ಓವರ್ಗೆ ತಗೊಂಡು ಯಾರಿಗೂ ಕೂಡ ಆ ವಿಚಾರವನ್ನು ಬಹಿರಂಗ ಆಗಲೇ ಇರೋ ರೀತಿಯಲ್ಲಿ ಒಂದಷ್ಟು ತಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದರಂತಹ ಆ ಮಾಹಿತಿ ಇದೆ. ಆ ನಂತರ ಈ ಮಹಿಳೆ 3 ದಿನಗಳ ಕಾಲ ಅದೇ ಹೋಮ್ ಸ್ಟೇ ನಲ್ಲಿದ್ದು ನಂತರ ಮೈಸೂರಿಗೆ ಹೋಗಿ ಮೈಸೂರಿನ ಮೂಲಕ ಅಲ್ಲಿ ಭಾರತದಲ್ಲಿ ಇರುವಂತಹ ದೆಹಲಿಯಲ್ಲಿ ಇರುವಂತಹ ಏನು ಅಮೆರಿಕದ ರಾಯಭಾರಿ ಕಚೇರಿ ಇದೆ ಅಲ್ಲಿಗೆ ಅಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈ ಎಲ್ಲಾ ಒಂದು ದುಷ್ಕೃತ್ಯಗಳ ಮಾಹಿತಿಯನ್ನ ನೀಡ್ತಾರೆ. ಆಧಾರದ ಮೇಲೆ ಅಲ್ಲಿಯ ಅಧಿಕಾರಿಗಳು
ಇಲ್ಲಿಯ ಪೊಲೀಸರಿಗೆ ಮತ್ತೆ ಕರೆ ಮಾಡಿ ಮಾಹಿತಿ ನೀಡಿದಂತ ಹಿನ್ನೆಲೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಕುಟ್ಟ ಪೊಲೀಸ್ ಠಾಣೆಯಲ್ಲಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಏನು ಜಾರ್ಖಂಡ್ನ ಮೂಲದ ವ್ಯಕ್ತಿ ಇದ್ದಾರೆ, ಅಂದ್ರೆ ಏನು ಅತ್ಯಾಚಾರ ಮಾಡಿದರೆ ಅನ್ನಂತಹ ಆರೋಪಿ ವ್ಯಕ್ತಿ ಏನಿದ್ದಾರೆ ಆ ಜಾರ್ಖಂಡ್ ಮೂಲದ ವ್ಯಕ್ತಿ, ಹಾಗೆ ಈ ಮಾಹಿತಿಯನ್ನ ಸೋರಿಕೆ ಆಗದ ರೀತಿಯಲ್ಲಿ ಎಲ್ಲವನ್ನ ತಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಹೋಮ್ ಸ್ಟೇನ ಮಾಲೀಕ ಅಂದ್ರೆ ಆ ಇಬ್ರು ಕೂಡ ಅರೆಸ್ಟ್ ಮಾಡಿದಂತಹ ಮಾಹಿತಿ ಇದೆ. ಏನು ಈ ಪ್ರಕರಣ ಇದೆ ಇಡೀ ಕೊಡಗಿನ ಪ್ರವಾಸೋದ್ಯಮ ಮತ್ತೆ ಇಡೀ ದೇಶಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಟ್ಟಂತಹ ಕೆಲಸವನ್ನ ಮಾಡಲಾಗಿದೆ ಅಂತ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ರಕ್ಷತ್, ಧನ್ಯವಾದ ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.